ಯಾರಿನಿ ಮೋಹಿನಿ ಬೆಳ್ಳಿನ ಮುಗಿಸ್ಬಿಡು. ಬೆಳ್ಳಿ ಎಲ್ಲ ಕಡೆ ಹುಡುಕಿದಾಯ್ತಲ್ಲಪ್ಪ. ನೀನೇ ಕಾಪಾಡಮ್ಮ. ಬೆಳ್ಳಿನ ಕಾಪಾಡಬೇಕು ಅಂದ್ರೆ ನನಗೆ ಶಕ್ತಿ ಬೇಕು. ಆ ಶಕ್ತಿ ಕೊಡು ತಾಯಿ ನನಗೆ. ನಿನ್ನನ್ನ ಸಂಹಾರ ಮಾಡೋಕೆ ಬಂದಿರೋ ಆದಿಶಕ್ತಿ. ಹೌದು ಸರ್, ಇನ್ಫಾರ್ಮೇಷನ್ ಬಂದ ತಕ್ಷಣ ಸ್ಪಾಟಿಗೆ ಬಂದೆ. ಬಾಡಿ ಪೂರ್ಣ ಸುಟ್ಟೋದ್ರಿಂದ ಐಡೆಂಟಿಫಿಕೇಶನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಸರ್. ಏನಾಯ್ತು? ಏನೋ ಗೊತ್ತಿಲ್ಲ, ಮುತ್ತು ಯಾರೋ ಸತ್ತೋಗಿದ್ದಾರೆ ಅಂದರು. ಇನ್ನು ಐಡೆಂಟಿಫಿಕೇಶನ್ ಸಿಕ್ಕಿಲ್ವಂತೆ. ಅವನೇನೋ ತಪ್ಪು ಮಾಡಿರ್ಬೇಕು. ಅದಕ್ಕೆ ತಾಯಿ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾಳೆ, ಕರೆದು ಸುಟ್ಟಾಕಿದ್ದಾಳೆ. ಏನು ಸರಿ ಇದೆಲ್ಲ? ಬಾಡಿ ಐಡೆಂಟಿಫೈ ಮಾಡಿದ್ರೆ ಕಿಡ್ನಾಪ್ ವಿಷಯ ಆಚೆ ಬಂದ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಏನು ಗೊತ್ತಿಲ್ಲದೆ ಇರೋ ಥರ ಸುಮ್ಮನೆ ಇದ್ಬಿಡು ಅಂತ. ನೋಡ್ರಪ್ಪ, 3 ಜನ ಎಲ್ಲ ಕೇಳಿಸ್ಕೊಳ್ರಿ. ದೇವಸ್ಥಾನದ ಹತ್ರ ಈ ತರ ಘಟನೆ ನಡೆದಿರೋದ್ರಿಂದ ಇನ್ನು 16 ದಿವಸಗಳ ಕಾಲ ಈ ಊರಲ್ಲಿ ಯಾವುದೇ ನಿಶ್ಚಿತಾರ್ಥ, ಮದುವೆ, ಶುಭ ಕಾರ್ಯ ನಡೆಯೋ ಹಾಗಿಲ್ಲ. ಒಂದು ವೇಳೆ ಹಾಗೆ ನಡೆಸಿದ್ರೆ ಅದು ಮಹಾ ಅಪರಾಧ ಆಗುತ್ತೆ. ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆಯೋದು ಮಹಾಪಾಪ. ಎಲ್ಲರೂ ಎಚ್ಚರಿಕೆಯಿಂದ ಇರೋದು ಒಳ್ಳೇದು. ಅಯ್ಯೋ ದೇವ್ರೆ, 16 ದಿನ ಒಳ್ಳೆ ಕಾರ್ಯ ನಡೆಯೋ ಹಾಗಿಲ್ಲ ಅಂದ್ರೆ ಬೆಳ್ಳಿ ಮದುವೆಗೆ ಅಡ್ಡಿ ಆಗುತ್ತಲ್ಲಪ್ಪ. ಇನ್ನು 16 ದಿನ ಹೇಗೆ ಸಾಗಿಸೋದು? ಬೆಳ್ಳಿ ಮದುವೆ ಹೇಗೆ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ಮುತ್ತು, ನನ್ನ ಕಾರ್ ಹತ್ರ ಇರ್ತೀನಿ, ಬಾ. ಸರಿ ಚಿಕ್ಕಮ್ಮ. ಅಕ್ಕ, ಬೆಳ್ಳಿ ತಪ್ಪಿಸ್ಕೊಂಡ್ಬಿಟ್ಲು. ಆದ್ರೆ ಪಾಪ ಇವನ್ ಬಲಿಯಾಗೋದ. 16 ದಿನ ಮದುವೆ ಮುಂದಕ್ಕೆ ಹೋಗಿದೆ ನೀಲ್ಕಂಠ. ಅಷ್ಟರೊಳಗಾಗಿ ನಾವು ಮಾಯನ ಜೈಲಿಂದ ಬಿಡಿಸ್ಕೊಂಡ್ಬರ್ಬೇಕು. ಇಲ್ಲ ಅಂದ್ರೆ ಮುತ್ತು ಬೆಳ್ಳಿ ಮದುವೆಗೆ ನಾವೇ ಅಕ್ಷತೆ ಹಾಕ್ಬೇಕಾಗಿ ಬರುತ್ತೆ. ಹುಷಾರು. ಎಷ್ಟೋ ವರ್ಷದಿಂದ ನಿಮ್ ಜೊತೆನೆ ಕೆಲಸ ಮಾಡ್ತಿದ್ರು. ನಿಮ್ ಕಷ್ಟದಲ್ಲೂ ಸುಖದಲ್ಲೂ ನಿಮ್ ಜೊತೆನೇ ಇದ್ರು ಅಪ್ಪ. ನನಗೋಸ್ಕರ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದವರು ಈ ರೀತಿ ಪ್ರಾಣನೇ ಕೊಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ಮದ್ವೆಗೋಸ್ಕರ ಒಬ್ರು ಪ್ರಾಣನೇ ಕೊಟ್ಟಿದ್ದಾರೆ ಅಂದ್ಮೇಲೆ ನಾನು ಇನ್ನೊಂದು ಕ್ಷಣನೂ ಜೈಲಲ್ಲಿ ಇರಕ್ ಇಷ್ಟಪಡಲ್ಲಪ್ಪ. ನಾನು ಈಗಿಂದೀಗ್ಲೇ ಆಚೆ ಬಂದು ಬೆಳ್ಳಿನೋ ಅವ್ರ ಜೊತೆ ಯಾರಿದ್ದಾರೆ ಅವ್ರನ್ನು ಜೀವಂತ ಸುಟ್ಟು ಹಾಕ್ಬೇಕು. ನಿನ್ನನ್ನು ಬಿಡಿಸೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿದ್ದೀವಿ ಕಂದ. ಆದ್ರೆ ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಆ ಷಣ್ಮುಖ ನಡವಳಿಕೆ ನೋಡಿದ್ರೆ ಇದ್ರ ಹಿಂದೆ ಅವಂದೇ ಏನೋ ಪಿತೂರಿ ಇದೆ ಅಂತ ನನಗನ್ನಿಸ್ತಾ ಇದೆ. ಅಪ್ಪ, ಯಾರಿಗೆ ಗೊತ್ತಿಲ್ಲ ಅಂದ್ರು ರಮೇಶನ್ ಹೆಂಡತಿಗೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಿರುತ್ತೆ. ಅವಳನ್ನ ಹಿಡಿದಿ, ನಿಜ ತಾನಾಗ್ ತಾನೇ ಆಚೆ ಬರುತ್ತೆ. ಸರಿ ಕಂದ, ನೀನು ಹೇಳಿದಾಗೆ ಮಾಡ್ತೀನಿ. ಹೋಗೋದು ಹೋಗ್ತೀರಾ, ದುಡ್ಡಿನ ದಾರಿಲಿ ಹೋಗಿ ಈಸಿಯಾಗಿ ತಲುಪ್ಬೋದು. ಸರಿ ಮಗಳೇ. ಷಣ್ಮುಗ, ಇದ್ರಲ್ಲಿ ಏನಾದ್ರೂ ನಿನ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ಇಷ್ಟು ದಿನ ಸ್ವರ್ಗದಲ್ಲಿದ್ದ ನಿನಗೆ ನರಕ ತೋರಿಸ್ತೀನಿ. ನೀನನ್ ಮಾತ್ರ ಸುಮ್ಮನೆ ಬಿಡಲ್ಲ. ರಮೇಶ್ ನಿಂತಿ ನೀನೇ ತಾನೆ? ಹೌದು. ನೀವ್ಯಾರು? ಈಗ ನಾವ್ಯಾರು ಅನ್ನೋದು ಮುಖ್ಯ ಅಲ್ಲ ನೋಡಮ್ಮ. ನಿನಗೆ ಈಗ ಈ ದುಡ್ಡು ಬೇಕು ಅನ್ನೋದಾದ್ರೆ ನಾವು ಹೇಳ್ದಾಗ ಕೇಳಬೇಕು. ಕೇಳ್ತೀಯ ತಾನೆ? ಹೇಳಿ. ಈ ಕೊಲೆ ಮಾಡಿಸೋದಕ್ಕೆ ಚೂ ಬಿಟ್ಟವ್ರು ಯಾರು, ಯಾಕೆ ಹಾಗೆ ಮಾಡಿದ್ರು ಅನ್ನೋ ಸತ್ಯನ ನಿನ್ನ ಗಂಡ ಕೋರ್ಟಲ್ಲಿ ಹೇಳಬೇಕು. ಹಾಗೆ ಸತ್ಯ ಹೇಳಿದ್ರೆ ಮಾತ್ರ ಈ ದುಡ್ಡು ನಿಮಗೆ. ನಿಜ ಹೇಳ್ತಾರೆ ಬಿಡಿ ಸರ್.
ಒಂದು ವೇಳೆ ದುಡ್ಡು ತಗೊಂಡು ಏನಾದರೂ ಉಲ್ಟಾ ಹೊಡೆದ್ರೆ ಆಮೇಲೆ ನಿಮ್ಮಿಬ್ಬರ ಲೈಫ್ನ ನಾನು ಉಲ್ಟಾ ಹೊಡೆಸ್ಬಿಡ್ತೀನಿ. ಹಂಗೇನು ಆಗಲ್ಲ ಸರ್, ನೀವು ಕೊಟ್ಬಿಟ್ಟು ಹೋಗಿ, ಮುಂದಿಂದು ನಾನು ನೋಡ್ಕೋತೀನಿ. ಅಂದರೆ ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಆಯ್ತು. ಅವ್ರು ಯಾರು ಅಂತ ನಿನಗೆ ಗೊತ್ತಿರಬೇಕಲ್ವಾ? ಗೊತ್ತಿದ್ರು ಹೇಳಲ್ಲ ಸರ್, ಯಾಕೆಂದ್ರೆ ಅವರು ನಿಮ್ಮ ಥರನೇ ದುಡ್ಡು ಕೊಟ್ಟಿದ್ದಾರಲ್ಲ, ಅದಕ್ಕಾದ್ರೂ ಸ್ವಲ್ಪ ಬೆಲೆ ಕೊಡ್ಬೇಕಲ್ಲ. ಅದೇನೋ ಸರಿ. ಹಾಗಾದ್ರೆ ಈಗ ನಾನು ಕೊಡೋ ದುಡ್ಡಿಗೂ ನಿಯತ್ತಾಗಿರ್ಬೇಕಲ್ವಾ? ನೀವು ಕೊಟ್ಬಿಟ್ಟು ಹೋಗಿ ಸರ್, ಮಿಕ್ಕಿದ ಕೆಲಸ ನಾನು ನೋಡ್ಕೋತೀನಿ. ತಗೋ. ಏಯ್, ಏನು ಯೋಚನೆ ಮಾಡ್ತಿದ್ಯಾ? ನಡಿ ಹೋಗೋಣ. ಬರ್ತೀನಿ ಹೋಗು, ಒಂದೊಂದು ಫೋನ್ ಮಾಡ್ಬಿಟ್ಟು ಬರ್ತೀನಿ ಹೋಗು, ಅರ್ಜೆಂಟ್. ನೀನು ಹೋಗು ಬೇಗ ಬಾ. ಹಾಂ. ಓಕೆ. ಲೇ ರಮೇಶ, ಹೇಳೋಣ. ಏನೋ ನಿನ್ನ ಹೆಂಡ್ತಿ ಮಾಯಿನ ಅಪ್ಪರ ಜೊತೆ ಸೇರ್ಕೊಂಡಿದ್ದಾಳೆ, ಏನು ಡಬಲ್ಗೆ ಮಾಡ್ತಿದ್ದೀರೇನೋ? ನೀನು ಒಳ್ಳೆ, ನಿನಗಿಂತ 100 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದಮೇಲೆ ಸಿಂಗಲ್ ಗೇಮ್ ಮಾಡ್ಕೊಂಡು ಕೂತ್ರೋಕ್ಕಾಗುತ್ತಾ? ಅದಕ್ಕೆ ಎಸ್ ಅಂದೆ. ಏಯ್, ಏನೋ ಮಾತಾಡ್ತಿದ್ಯಾ? ಬೆಳ್ಳಿ ಪಾಪು ಹುಡುಗಿ ಕಣೋ, ಅದಕ್ಕೆ ಅಲ್ವಾ ಇಷ್ಟೊತ್ತಲ್ಲ ಮಾಡಿದ್ದು. ನಾನು ಮಾತು ಕೇಳೋ, ನಂಬಿಕೆ ದ್ರೋಹ ಮಾಡಬೇಡ ಕಣೋ. ನಾನು ಪಾಪದೋಣ ಹೆಂಡ್ತಿನ ಸಾಕಬೇಕು. ನನಗೂ ಜೀವನದಲ್ಲಿ ಹೇಗೋಗೋ ಇರಬೇಕು ಅಂತ ಆಸೆ ಆಗ್ತಿದೆ. ಅದಕ್ಕೆ ನೀನು ಕೊಟ್ಟು ದುಡ್ಡು ಸಾಕಾಗಿಲ್ಲ, ಅದಕ್ಕೆ ಈ ದಾರಿ ಹಿಡ್ದೆ. ಲೇ ರಮೇಶ, ಕೈ ಮುಗಿತೀನಿ ಕಣೋ, ನನ್ನ ಮಾತು ಕೇಳೋ, ಹಂಗೆ ಮಾತಾಡಬೇಡ ಕಣೋ. ಏ ಹೋಗಿ ಸರ್. ಬರೋಣ ಸರ್. ಯಾಕೋ ಒಂದೊಳ್ಳೆ ಗೋಳು ಬಾ. ಓ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲೋದ್ರೂ ಇದೊಂದು ಇರ್ತದಪ್ಪ. ಇದ್ಯಾರಮ್ಮ ಇದು? ಜೆಂಟ್ಸ್ ಸ್ಟೈಲ್ ಬಂದಿರೋದು? ಹಂಗೆಲ್ಲ ಬರೋಂಗಿಲ್ಲ. ನಿಮ್ ಲೇಡೀಸ್ ಸ್ಟೈಲ್ ಪಕ್ಕದಲ್ಲಿದೆ, ಅಲ್ಲೋಗಿ. ಏ ಯಾರಮ್ಮ ನೀನು? ಕಿವಿ ಕೆಲಸ ಅಲ್ವಾ ನಿಂಗೆ? ತಿರುಗಿ ಕಡೆ. ತಗೊಂಡು ಸುಳ್ಳು ಸಾಕ್ಷಿ ಹೇಳ್ತೀಯೇನೋ? ಆಯನ್ ಪರವಾಗಿ ಸಾಕ್ಷಿ ಹೇಳ್ತೀಯ?
ಮಾಯನ್ ಪರವಾಗಿ ಸಾಕ್ಷಿ ಹೇಳಕ್ ಹೋಗ್ತೀಯಾ? ಮಾಯನ್ ಪರವಾಗಿ ಸಾಕ್ಷಿ ಹೇಳಕ್ ಹೋಗ್ತೀಯಾ? ಹೋಗೋ, ಹೇಳು ಹೋಗೋ. ಕೇಸ್ ಮುಂದುವರಿಸಬಹುದು. ಯುವರ್ ಆನರ್, ನಾನು ಶೇಖರ್, ಮಾಯಾ ಪರವಾಗಿ ವಾದ ಮಾಡಕ್ಕೆ ಬಂದಿರೋ ಹೊಸ ಲಾಯರ್. ಇವರು ಲಾಯರ್ ಬೇಡ ಅಂತ ಹೇಳಿದ್ರಲ್ಲ, ಏನಮ್ಮ? ಇಲ್ಲ ಸರ್, ನನಗಿದಕ್ಕೆ ಒಪ್ಪಿಗೆ ಇದೆ. ದಟ್ಸ್ ಓಕೆ, ಮುಂದುವರಿಸಿ. ಯುವರ್ ಆನರ್, ನನ್ನ ಕಕ್ಷಿದಾರರ ಮೇಲಿರೋ ಆರೋಪ ಏನಂದ್ರೆ ಅವರ ಬಾವಿ ಪತಿ ತಂದೆಯನ್ನ ಕೊಲೆ ಮಾಡ್ಸೋಕ್ ಪ್ರಯತ್ನ ಪಟ್ರು ಅಂತ. ಅದೇ ಪ್ರಕಾರ ಈ ಕಟಕಟೆಯಲ್ಲಿ ನಿಂತಿರೋ ರಮೇಶ್ ಆಸ್ಪತ್ರೆಯಲ್ಲಿ ಬಸವರಾಜು ಅವ್ರನ್ನ ಕೊಲೆ ಮಾಡಕ್ ನೋಡಿದಾನೆ ಅಂತ ಆರೋಪ ಇದೆ. ಬಸವರಾಜಪ್ಪನವ್ರ ಕೊಲೆ ಪ್ರಯತ್ನ ನಡೆದಿದೆ ಎಂದ ದಿವಸ ಮಾಯಾ ಮತ್ತೆ ಮುತ್ತು ಅವರ ಮದುವೆ ಅವ್ರ ಮನೆಯಲ್ಲಿ ನಡೀತಿತ್ತು. ಮನೆಯಲ್ಲಿ ಒಳ್ಳೆ ಕಾರ್ಯ ನಡೀತಿದೆ ಎಂದಾಗ ಯಾವುದೇ ಹೆಣ್ಣು ಕೊಲೆ ಪ್ರಯತ್ನ ಮಾಡೋದಿಲ್ಲ. ಈ ಮದುವೆಗೆ ಅವ್ರ ಮನೇಲಿ ಎಲ್ಲರದೂ ಒಪ್ಪಿಗೆ ಇತ್ತು. ಇವ್ರ ತಂದೆ ತಾಯಿ, ಅವರು ತಂದೆ ತಾಯಿ ಎಲ್ಲರೂ ಮದುವೆಗೆ ಒಪ್ಪಿದ್ರು. ಮುತ್ತು ಸಹ ಮದುವೆಗೆ ಒಪ್ಪಿದ್ರು ಅಲ್ವೇನ್ರಿ? ಎಲ್ಲರದು ಒಪ್ಪಿಗೆ ಇದ್ಮೇಲೆ ಕೊಲೆ ಪ್ರಯತ್ನ ಇನ್ಯಾಕೆ ನಡೆಯುತ್ತೆ ಯುವರ್ ಆನರ್? ಇನ್ನು ಈ ಕೇಸ್ಗೆ ಆಧಾರವಾಗಿರೋ ಒಡವೆಗಳು, ಆ ಒಡವೆಗಳನ್ನ ಮಾಯಾ ಅವರೇ ನಮಗೆ ಕೊಟ್ಟಿದ್ದಾರೆ ಅಂತ ರಮೇಶ್ ಹೇಳ್ತಿದ್ದಾನೆ. ಹಂಗೆ ಯಾಕಾಗಿರ್ಬೇಕು ಯುವರ್ ಆನರ್? ಮಾಯಾ ಅವ್ರ ಮನೆಯಿಂದ ಅವನೇ ಒಡವೆ ಕದ್ದು ಸುಳ್ಳು ಹೇಳ್ತಿರ್ಬೋದಲ್ವಾ? ಹಾಗಾಗಿ ರಮೇಶ್ ಅವ್ರನ್ನ ಪ್ರಶ್ನೆ ಮಾಡಬೇಕು ಯುವರ್ ಆನರ್. ಪರ್ಮಿಷನ್ ಗ್ರಾಂಟೆಡ್. ರಮೇಶ್ ಅಂದ್ರೆ ನೀವೇನಾ? ಹೌದಾ? ರಮೇಶ್ ಅಂತನಾ? ಯಾರಂಗೆ ಹೇಳಿದ್ದು? ಸ್ವಲ್ಪ ಕರೀರಿ, ಅವ್ರ ಹತ್ರ ನಾನು ಮಾತಾಡಬೇಕು. ಅಂದ್ರೆ ನೀವು ರಮೇಶ್ ಅಲ್ವಾ? ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅಪ್ಪ ನಿಲ್ಸು, ಏನಾದ್ರೂ ಒಂದು ಹೇಳು. ಒಂದು, ನೀವು ಒಂದು ಅಂತ ಹೇಳಿದ್ರಿ, ನಾನು ಒಂದು ಒಂದೇ. ನೀವೆರಡು ಅನ್ನಿ, ನಾನು ಎರಡು ಅಂತೀನಿ. ಯುವರ್ ಆನರ್, ಪ್ರಶ್ನೆ ಕೇಳ್ತೀನಿ ಅನ್ನೋ ಭಯದಲ್ಲಿ ಹುಚ್ಚುಚ್ಚಾಗಿ ಕುಣಿತಾ ಇದ್ದಾನೆ. ಮಿಸ್ಟರ್ ರಮೇಶ್, ಈಗೇನು ನಾವು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿರೋ ಇಲ್ವೋ? ನಾನು ಕೇಳೋ ಫಸ್ಟ್ ನೀವು ಉತ್ತರ ಕೊಡಿ, ಆಮೇಲೆ ನೀವು ಹೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಕೊಡ್ತೀರಾ? ಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಫಾಸ್ಟಾಗಿ ಉಲ್ಟಾ ಪಲ್ಟ ಹೇಳಿ, ಚಾಕ್ಲೇಟ್ ಕೊಡ್ತೀನಿ ನಿಮ್ಗೆ. ಆರ್ಡರ್, ಆರ್ಡರ್, ಆರ್ಡರ್. ನೀವ್ಯಾಕೆ ಮೇಲ್ ಕೂತಿದ್ದೀರಾ? ಈ ವ್ಯಕ್ತಿ ಮಾನಸಿಕ ಅಸ್ವಸ್ಥತೆ ಇರೋದ್ರಿಂದ ಈ ಕೇಸಿನ ಮುಂದಿನ ತಿಂಗಳು 20ನೇ ತಾರೀಕಿಗೆ ಮುಂದೂಡಲಾಗಿದೆ. Now the court is adjourned. ಏನಮ್ಮ ದುಡ್ಡು ಇಸ್ಕೊಂಡು ನೀನು ನಿನ್ನ ಗಂಡ ಇಬ್ಬರು ನಾಟಕ ಆಡ್ತಾ ಇದ್ದೀರಾ? ಸರ್ ದೇವ್ರಾಣೆಗೂ ಇಲ್ಲ ಸರ್,
ನಿನ್ನೆವರೆಗೂ ಚೆನ್ನಾಗೇ ಇದ್ರು ನಿಮ್ ಪರವಾಗಿ ಕೋರ್ಟಲ್ಲಿ ಸಾಕ್ಷಿ ಹೇಳ್ತೀನಿ ಅಂತಾನೂ ಹೇಳಿದ್ರು. ಇವಾಗ ಇದ್ದಕ್ಕಿದ್ದಂಗೆ ಏನಾಯ್ತೋ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತು ಮಾಡಿಸ್ತೀನಿ. ಎಲ್ಲಿದ್ದಾನ ಅವನು? ನಡಿಯೋ ನಡಿಯೋ ಪಾರ. ಸರ್ ಬಿಡಿ, ಯಾಕೆ ಕೊಡ್ತಾ ಇದ್ದೀರಾ ಸರ್? ಇವನು ಕೋರ್ಟಲ್ಲಿ ಹೇಳಿದ್ದು ಸುಳ್ಳು ಸಾಕ್ಷಿ ಸರ್. ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಟ ಸರ್ ಪಾಪಿ. ಸರ್ ಕೋರ್ಟ್ ಸೆಕ್ಷನ್ ಮುಗ್ದೋಯ್ತಾ? ಏಯ್, ನನ್ನ ಮುಂದೆ ನಾಟಕ ಆಡಿದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ. ನೀನು ಈಗ ತಾನೇ ನನ್ನ ಮಗಳ ವಿರುದ್ಧವಾಗಿ ಸುಳ್ಳು ಸಾಕ್ಷಿ ಹೇಳಿರ್ವೇನೋ? ಸರ್ ನಾನು ಕೋರ್ಟಿಗೆ ಬಂದು ಸುಳ್ಳು ಸಾಕ್ಷಿ ಹೇಳಿದ್ನಾ? ಯಾಕೆ ಸರ್ ಎಲ್ಲರೂ ಈಗ ನೋಡ್ತಿದ್ದೀರಾ? ಅಲ್ಲೇನಾಯ್ತು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಸರ್ ನಾನು ಬಾತ್ರೂಮ್ಗೆ ಹೋಗಿದ್ದಾಗ ಅಲ್ಲೊಂದು ಮೋಹಿನಿ ನೋಡಿದೆ ಸರ್. ಏನು ಮೋಹಿನಿನ? ಹೌದು ಸರ್, ದುಡ್ಡು ತಗೊಂಡು ಸುಳ್ಳು ಶಕ್ತಿ ಹೇಳ್ತೀಯ ಅಂದ್ಬಿಟ್ಟು ಸರಿಯಾಗಿ ವಾಂಚಾಕ್ಬಿಟ್ಲು ಸರ್. ಅದಾದ್ಮೇಲೆ ನಂಗೆ ಯಾವುದು ನೆನಪೇ ಆಗ್ತಿಲ್ಲ ಸರ್. ಪ್ಲೀಸ್ ಸರ್, ನನ್ನನ್ನು ಕ್ಷಮಿಸ್ಬಿಡಿ. ಈಗ ನಾನು ಸರಿಯಾಗಿ ಹೇಳಿಕೆ ಕೊಡ್ತೀನಿ. ನಡೀರಿ ಸರ್, ಜಡ್ಜ್ ಹತ್ರ ಹೋಗೋಣ. ನಿನ್ನ ಇಷ್ಟ ಬಂದ ಹಾಗೆ ಹೇಳಿಕೆ ಕೊಡೋದಕ್ಕೆ ಅದೇನು ಪ್ರೆಸ್ ಮೀಟ್ ಅಲ್ಲ, ಕೋರ್ಟು ಕಣಯ್ಯ. ನೋಡು, ಮತ್ತೆ ಏನಾದರೂ ನೀನು ನಮ್ಮ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ನೀನು ನಿನ್ನ ಹೆಂಡತಿ ಇಬ್ರು ಉಳಿಯಲ್ಲ, ನಾವು ಉಳಿಸಲ್ಲ. ಸರ್ ದಯವಿಟ್ಟು ನನ್ನ ಮಾತನ್ನು ನಂಬಿ ಸರ್. ಮುಂದಿನ ಸರಿ ಕರೆಕ್ಟಾಗಿ ಹೇಳಿಕೆ ಕೊಡ್ತೀನಿ. ನಿಮ್ಮನ್ನ ನಂಬೋದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ. ಇಲ್ಲ ಮೇಡಮ್, ಅದು ಮಾತಾಡ್ಬೇಡ. ನಿಮ್ಮ ಹತ್ರ ಪರ್ಸನಲ್ ಮಾತಾಡ್ಬೇಕು. ಲಾಯರ್ ಕರ್ಕೊಂಬನ್ನಿ. ಎಲ್ಲಿಗೆ ಹೋದ್ರು ಕಾಣಿಸ್ತಾ ಇಲ್ವಲ್ಲ? ಅಮ್ಮ ಅಮ್ಮ, ಅಯ್ಯೋ ಅರ್ಜೆಂಟ್ ಇರುವಾಗಲೇ ಕಾಣಿಸ್ತಾ ಇಲ್ವಲ್ಲ ಇವರು? ಇಲ್ಲಿಲ್ಲ ಅಂದರೆ ಪಕ್ಕದಲ್ಲಿ ಎಲ್ಲೋ ಧ್ಯಾನ ಮಾಡ್ತಾ ಕುಳಿತಿರ್ತೀನಿ ಅಂತ ಹೇಳಿದರು. ಅಮ್ಮ, ಮಂಡೋದ್ರಿ ಅಮ್ಮ. ಅಯ್ಯೋ, ಏನು ಮಾಡೋದು? ಇದನ್ನೆಲ್ಲ ಬಿಡಿಸಿದ್ರೆ ಮಂಡೋದ್ರಿ ಅಮ್ಮ ಉಳ್ಕೋತಾರೆ. ಅಯ್ಯೋ ದೇವ್ರೆ. ಅಮ್ಮ ಅಮ್ಮ, ನೀರು ಕುಡೀರಿ. ಅಮ್ಮ
ಅಮ್ಮ ನಾನೊಂದು ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈಗ ನೀವು ನಂಗೆ ಸಹಾಯ ಮಾಡಲೇಬೇಕು. ತುಂಬ ಅರ್ಜೆಂಟ್ ಇದೆಯಮ್ಮ. ನನಗೆ ಕಣ್ಣು ಮಂಜು ಮಂಜಂಗೆ ಕಾಣಿಸ್ತಾ ಇದೆ. ನನ್ನ ಜಾಗಕ್ಕೆ ಒಂದೆರಡು ನಿಮಿಷ ಕರ್ಕೊಂಡು ಹೋಗು. ಹಾಂ ಸರಿಯಮ್ಮ ಸರಿಯಮ್ಮ ಸರಿ ಬನ್ನಿ ಅಮ್ಮ ಬನ್ನಿ. ನನಗೆ ಓಂ ಭದ್ರಕಾಳಾಯ ನಮಃ, ಓಂ ಚಂಡಿಕಾಯ ನಮಃ, ಸ್ವಾಮಿಯೇ ನಮಃ, ಓಂ. ಇಷ್ಟೇ ತಾಯಿ ನಡೆದಿದ್ದು. ನನ್ನ ಮಗಳು ಜೈಲಿಂದ ವಾಪಸ್ ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನು ಹುಡುಕೊಂಡು ಬಂದೆ. ಇದಕ್ಕೆ ನೀವೇ ಪರಿಹಾರ ಕೊಡಬೇಕು ತಾಯಿ. ಶಿವು ಕೊಲೆ ಆಗಿದ್ದಾನೆ. ಆ ವಿಚಾರ ಕೆದಕಕ್ಕೆ ಹೋದ್ರೆ ನೀವು ಇನ್ನಷ್ಟು ತೊಂದರೆ ಅನುಭವಿಸ್ಬೇಕಾಗತ್ತೆ. ಆ ವಿಚಾರನ ಅಲ್ಲಿಗೆ ಬಿಟ್ಬಿಡ್ಬೇಕು. ಅವ್ರಿಗೆ ಹೇಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ನಿಮಗೆ ಮುಂದಿನ ದಿನದಲ್ಲಿ ತಿಳಿಸ್ತೀನಿ. ಈಗ ನಿಮ್ಮ ಮಗಳು ಜೈಲಿಂದ ವಾಪಸ್ ಬರಬೇಕು, ಅಷ್ಟೇ ತಾನೇ? ಹೌದು ತಾಯಿ. ನನ್ನ ಮಗಳು ಜೈಲಿಂದ ಆಚೆ ಬಂದರೆ ನನಗೆ 100 ಆನೆ ಬಲ ಬಂದಂಗಾಗತ್ತೆ. ಆ ರಮೇಶ ನನ್ನಿಂದ ದುಡ್ಡು ತಗೊಂಡು ಅವನು ಒಂದು ರೀತಿ ವಿಚಿತ್ರವಾಗಿ ನಡ್ಕೋತಾ ಇದ್ದಾನೆ. ಮತ್ತೆ ಕೋರ್ಟ್ ವಿಚಾರಣೆ ಇರೋದು ಯಾವಾಗ? ಮುಂದಿನ ವಾರ ತಾಯಿ. ನಾನೊಂದು ಗುಳಿಗೆ ತಯಾರು ಮಾಡ್ಕೊಡ್ತೀನಿ. ಎಲ್ಲ ಕೆಲಸನೂ ಸಲೀಸಾಗುತ್ತೆ. ಮಾಯಾನು ಜೈಲಿಂದ ಹೊರಗಡೆ ಬರ್ತಾಳೆ. ಸರಿ ತಾಯಿ. ಇನ್ನೊಂದು ಮುಖ್ಯವಾದ ವಿಷಯ, ಯಾಕೆ ಏನು ಅಂತ ಕೇಳಬಾರ್ದು. ಬೆಳ್ಳಿಗೆ ಏನಾದರೂ ತೊಂದರೆ ಕೊಡಬೇಕು ಅಂತಂದ್ರೆ ದೇವಸ್ಥಾನದ ಒಳಗಡೆ ಅಥವಾ ದೇವ್ರ ಮನೆ ಒಳಗಡೆ ಇರಕೂಡ್ದು. ಯಾವುದೇ ಕಾರಣಕ್ಕೂ ಬೆಳ್ಳಿ ವಿರುದ್ಧ ಕೆಲಸ ಮಾಡಕ್ ಹೋಗ್ಬೇಡಿ. ನೀವೇನಾದ್ರೂ ಆಗ ಮಾಡಿದ್ದೇ ಆದ್ರೆ ನಿಮ್ಮ ಮೇಲ್ ಕೆಟ್ಟ ಪರಿಣಾಮ ಬೀರುತ್ತೆ. ಪ್ರಾಣ ಹೋದ್ರು ಆಶ್ಚರ್ಯ ಪಡಿಬೇಕಾಗಿಲ್ಲ, ತಿಳಿತಾ? ತಿಳಿತು ತಾಯಿ. ನಾನು ಬರ್ತೀನಿ. ಶಂಕನನದಾರ ರೌದ್ರ